ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಹಾಗೇನೇ ನಂದು ಹೊಸ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ, ಮಣ್ಣಿನ ಮಮತೆ ಅಂತ. 1990ರಲ್ಲಿ ಯಾವ ತರ ಜೀವನ ಶೈಲಿ ಇತ್ತು ಆವಾಗಿಂದು ಅಂತ ಆ ಕತೆ ಬೇಸ್ ಮೇಲೆ ಚೆನ್ನಾಗಿರೋ ಕತೆನ ಬರೆದಿದ್ದೀನಿ. ಪ್ಲೀಸ್ ಅದನ್ನು ಕೂಡ ನೋಡಿ. ಆಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹೈಪ್ ಬಟನ್ ಕ್ಲಿಕ್ ಮಾಡಿ, ಪಾಯಿಂಟ್ಸ್ ಕೊಡಿ ನನಗೆ ಹೈಪು. ಅದರಿಂದ ನನ್ನ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಆಮೇಲೆ ಮಣ್ಣ ಮಮತೆ ಹೇಗಿದೆ ಅಂತ ಎಪಿಸೋಡ್ ಕಮೆಂಟ್ ಮಾಡಿ. ಈ ಸಂಗೀತ ಯಾಕೆ ಬರ್ಲಿಲ್ಲವಾ? ಆಕಿಗೇನೋ ತಲೆನೋವು ಅಂತ ಬಿಡ್ರಿ. ನೋಡು, ನಿಮ್ಗೆ ಏನೇನ್ ಬೇಕೆಲ್ಲ ತಿನ್ರಿ. ಏನ ಮಮ್ಮಿ, ಯು ಐ ವಿಲ್ ಕಮ್ ದೇರ್, ಯು ಕಮ್ ಹಿಯರ್. ಏನಾಗಲ್ಲ, ಕುಂತ್ಕೊಳ್ಳುವ ಅಲ್ಲೇ. ನಾನು ಅಲ್ಲಿ ಬರ್ತೀನಿ. ಸರಿ, ಬಾಯ್. ನೋಡು, ನಿಮ್ಗೆ ಏನ್ ಇಷ್ಟ ಅದನ್ನ ಆರ್ಡರ್ ಮಾಡ್ರಿ. ಹೌದಿ, ರಾಮೆಲ್ಲ ಹೋದ? ಅವನಿನ ಅರ್ಜೆಂಟ್ ಫೋನ್ ಅಂತ ಹೋದ. ಅಯ್ಯ, ಹುಡುಗ ಊಟ ಮಾಡ್ಲಾರ್ದ ಹೋತ್ ನೋಡು. ಮನ್ಯಾಗ ಉಣ್ಣಂಗಿಲ್ಲ, ಇಲ್ಲಿ ಉಣ್ಣಂಗಿಲ್ಲನ. ಕರಿಯ ಅವನ್ನ ಒಂದಿಟ ಫೋನ್ ಹಚ್ಚಿ ಕರಿಯೋ ಶ್ಯಾಮ ಅವನ್ನ. ಅವ್ ಮನಿಗ್ ಹೋಗಿಲ್ಲ, ಇಲ್ಲೇ ಕೆಳಗದನ. ಅವನ ಎಲ್ಲ ಅರೇಂಜ್ ಮಾಡ್ಯಾನ, ಅವಂಗ್ ಹೋಗ್ಕನ. ನೀವು ಉಣ್ರಿ, ಎಲ್ರು ಉಣ್ರಿ. ನಾನು ಇವತ್ತು ನಿನ್ ಚಿಕನ್ ತಿಂತೀನಿ ಅಜ್ಜಿ. ತಿನ್ರಿ ತಿನ್ರಿ, ನಿಮ್ಗೆ ಏನೇನ್ ಇಷ್ಟ ಎಲ್ಲ ತಿನ್ರಿ. ಅದ್ನೇನ್ ತಿಂತೀರಿ? ಬೇಡ ಇವತ್ತ ಅಜ್ಜಿ ಈಗೇನ್ ಶ್ರಾವಣಿಲ್ಲ, ಇದ್ರವ್ರು ಏನಾತ್ಲಿ ಅಂತ ಎಲ್ಲ ತಿಂತಾರನ? ಬೇಡ, ನಾ ಮತ್ ತಿನ್ನಂಗಿಲ್ಲ ನೋಡಿ. ಹೋಗ್ಲಿ ಬಿಡ, ನಿಮಗೆ ಆಮೇಲೆ ಕೊಡಿಸ್ತೀನಿ. ಈಗ ಏನ್ ತರಿಸ್ತೀರಪ್ಪ? ಏನ್ ತಿಂತೀರಿ? ಪನ್ನೀರ್ ತರಿಸ್ರಿ, ಪನ್ನೀರ್ ಮತ್ತೆ ರೊಟ್ಟಿ. ಯಾಕಂದ್ರೆ ಮನ್ಯಾಗ ಮಾಡಂಗಿಲ್ಲ, ಇಲ್ಲ ತಿನ್ನೋಣ, ಹುಡುಗರು ತಿಂತಾರ. ಅದೇನು ಕಾಜು ಮಸಾಲ ಏನೇನ ಇರ್ತಲ್ಲ, ಏನ್ ಹೇಳೋ ರಾಮ ಶ್ಯಾಮ. ಅವ್ವ, ಇಲ್ಲೆಲ್ಲ ಹೇಳಂಗಿಲ್ಲ, ಎಲ್ಲ ಮೆನು ರೆಡಿ ಐತಿ, ಅವನ ತಗೊಂಡ್ ಬರ್ತಾನೆ ನಿಂದ್ರ ಒಂದಿಟ್ಟು. ಸರಿಪ್ಪ, ಏನೇನ್ ನೀವ ಆರ್ಡರ್ ಮಾಡಿರ್ತೀರಿ, ನಮ್ಗಂತ್ರಿ ಏನು ಗೊತ್ತಾಗಲ್ಲ. ಏನ್ ನೋಡ ಸರ್, ಸರ್ವ್ ಮಾಡ್ಬೇಕಾ ಇಲ್ಲಿ ಇಟ್ಟು ಹೋದ್ರೆ ನಡೆಯುತ್ತೆ? ಇಟ್ಟು ಹೋಗಪ್ಪ, ನಾ ಎಲ್ಲ ನಮ್ಗೆ ಎಷ್ಟು ಬೇಕಾ ತಕೊಂತೀವಿ. ಓಕೆ ಸರ್, ಮತ್ತೇನಾದ್ರು ಬೇಕಂದ್ರೆ ಹೇಳಿ. ನಾವೆಲ್ಲ ಹೇಳ್ತೀವಿ. ಏನಾಗಿದೆ, ಏನೋ ತಂದಲ್ಲ? ಅಜ್ಜಿ, ಆಲೂಗಡ್ಡಿದು ಫ್ರೈ ಅದು. ಫಿಂಗರ್ ಚಿಪ್ಸ್ ಹತ್ತಿ ತಿಂತೀವಿ ತಿನ್ನ. ಹೆಂಗೈತ್ ನೋಡ್ ಕೊಡು, ಚಲೋ ಮಾಡ್ಯಾರಲ್ಲ. ಅಜ್ಜಿ, ಎಲ್ಲಾ ಹೋಟೆಲ್ನಾಗ ಚಲೋನ ಮಾಡ್ತಾರ, ನಿನ್ನಂಗೆ ಏನ್ ಕೆಡದಾಗ ಮಾಡಂಗಿಲ್ಲ. ನಂಗೊಂದಿಟ್ ಕೊಡ, ನೀನು ಆರ್ಡರ್ ಮಾಡ್ಬೇಕಿಲ್ಲ. ಬರ್ತಾವ ನಿಂದ್ರೆ ಎದಕ್ ಹಂಗ್ ಮಾಡ್ತೀರಿ? ಗೌರಿ, ನಿನಗೇನ್ ಬೇಕು ತಗೋರ್ವಾ? ಏನ್ ಬೇಡತ್ತೆ ಅದಕ್ಕೆ ಇದ್ರಾಗ ತಗೋರಿ. ಸರಿ ನೋಡ್ರಿ, ಯಾರು ಸಂಕೋಚ ಮಾಡ್ಬೇಡ್ರಿ, ನಿಮ್ಗೆ ಏನ್ ಬೇಕೆಲ್ಲ ತಗೋರಿ. ಈಗ ಬಂತ ನೋಡ, ತಿನ್ರಿ ತಿನ್ರಿ. ಇವು ಬೆಳಬೆಳಗ ಉದ್ದುದಾವಲ್ಲ. ಅಜ್ಜಿ, ಅದು ಪನ್ನೀರ್ ಅದ, ತಿನ್ನ. ಏನ್ ಪನ್ನೀರ್ ನೀರಯ್ಯಪ್ಪ ನಿಮ್ದು? ಅಲ್ಲ, ರೊಟ್ಟಿ ಅಲ್ಲಿ ಬರ್ತಾವ ಇಲ್ಲ, ಮತ್ತೆ ಬೇರೆ ಏನಾರು ತರಿಸ್ಲಿ? ನೋಡ್ತೀವಿ ಇಂದ್ರಪ್ಪ, ಅಲ್ಲಿಗೆ ಬರ್ತಾವ ಇಲ್ಲ. ಮೊದ್ಲ ಹಲ್ ಬೇರೆ ಗಟ್ಟಿಲ್ಲ ನಾನು. ಯಪ್ಪ ಬೇಡಪ್ಪ, ಬೇರೆ ತರ್ಸಿವ್ನ, ಹಲ್ಲ ಮುರಿತಾವ ನಾನು. ಸರಿ ಸರಿ, ತರಿಸ್ತೀನಿ ತಗೋ. ಬರ್ಲೇ ಇಲ್ಲ ಹುಡುಗ ಇನ್ನಾದ್ರು. ನೀವು ಉಣ್ರಿ, ಅವ್ ಬರ್ತಾನೆ. ನಿಮ್ಮ ಅವಾಗ ಏನ್ ತಗೊಂಡ್ ಹೋಗುದ? ಅತ್ತಿ ಮಾಮಾರಿ ಗಂಜಿ ಮಾಡಿಟ್ಟು ಬಂದಿನ. ಈಕೆ ಯಾಕೆ ಹಿಂಗ್ ಗರ ಪಡ್ದಂಗ್ ಕುಂತ, ಮೊಕ್ಕ ಉಬ್ಬಿಸ್ಕೊಂಡಲ್ಲ. ಸುಮಾ ಸುಮಾ, ಏನ್ ಬೇಕು? ಹಂಗ್ಯಾಕದ? ಲ್ಯಾಪ್ಟಾಪ್ ಬೇಕಿತ್ತು ನನಗೆ. ಎದಕ್ಕ? ಪ್ರಾಜೆಕ್ಟ್ ಡೀಟೇಲ್ ನೋಡಾಕ. ನನಗ ಬೇಕೀಗ. ಹಲೋ, ಅದು ಲ್ಯಾಪ್ಟಾಪ್ ಇಬ್ಬರದು. ಇದ್ರೆ ಏನಾತ? ಅಲ್ಲ, ನೀ ಯಾಕೆ ಹಿಂಗ ಸಿಟ್ಟಿರ ನನ್ ಜೋಡಿ ಮಾತಾಡಕತ್ತಿ? ಏನಾತ್ ಹೇಳ ಅಂತದ? ಅಲ್ಲ, ನಿನ್ ಪ್ರಾಜೆಕ್ಟ್ ನನ್ ಪ್ರಾಜೆಕ್ಟ್ ಏನ್ ಬೇರೆ ಬೇರೆ ಅಲ್ಲ, ಇಬ್ಬರದು ಒಂದದ. ಇದ್ರ ಆದ್ರೂ ನೀ ಮಾಡ್ತಿರೋದ್ ನನ್ ಕಾಲೇಜ್ನಾಗ ಸರಿ ಕಾಣೋಲ್ದು. ನಾನೇನ್ ಮಾಡೀನಿ? ಏನಾತ್ರಿ? ಇಬ್ರು ಬಾಯಿ ಹೊರಗೆ ಕೇಳಾಕತ್ತಿ, ಅಲ್ಲಿ ನಿಮ್ಮ ಮಕ್ಕಳಾಕತ್ತಾನ. ಎದಕ್ ಅವಾಜ್ ಮಾಡಾಕತ್ರಿ ಇಬ್ರು? ಅವ ನೋಡಬಾ, ಲ್ಯಾಪ್ಟಾಪ್ ಕೊಡು ಅಂತಂದ್ರೆ ಹೆಂಗ್ ಮಾಡಕತ್ತಾಳ? ಕೊಡವಾ? ಇಷ್ಟೊತ್ತನ ನೀ ನೋಡಿ, ಇಲ್ಲಿ ಕೊಡು. ಆತೆ, ಇವನು ಕಾಲೇಜ್ನಾಗ ಹದ್ದಿ ಮೀರ್ ನಡ್ಕೊಳಕತ್ತಾನ ನೋಡು. ನಾನೇನ್ ಹದ್ ಮೀರು ನಡ್ಕೊಳಕತ್ತೀನಿ? ಎದ್ರ ಬಗ್ಗೆ ಮಾತಾಡಕತ್ತೀನಿ ನೀನು? ಈಕಿನ ಅಂಜಲಿ ಹಿಂದನ ಸುತ್ತಾಗತ್ತಿ ಬರೇ. ಅಯ್ಯ, ಆಕಿನ ನನ್ ಪ್ರಾಜೆಕ್ಟ್ ಮೇಟ, ಆಕಿನ ಹಿಂದೆ ಎಲ್ಲಿ ಸುತ್ತಾಗತ್ತೀನಿ ನಾನು? ಏನಾರು ಪಾಪ ಏನಾರು ಬೇಕಂತಂದ್ರ ಕೇಳಾಕ್ ಹೋಗ್ತೀನಿ ಅಷ್ಟೇ. ಅದೇ ಅವ್ವ, ಹೋಸಲೆ ಟಾಪರ್ ಬಂದಾಳ ಆಕಿನ. ಟಾಪರ್ ಬಂದಾಳ? ನೀನ್ ಪ್ರಾಜೆಕ್ಟ್ ಮೇಟ್ ಅಂತ ಹೇಳಿದ್ದಲ್ಲ. ಅತ್ತೆ, ಪ್ರಾಜೆಕ್ಟ್ ಮೇಟ್ ಅಂತ ಹೇಳಿ ದಿನ ಆಕಿನಿಂದ ಕಾಲೇಜ್ ಬಂಕ್ ಮಾಡೋದು, ಆಕಿಗೆ ಏನಾರ ಹೆಲ್ಪ್ ಮಾಡಕ್ ಹೋಗುದು, ಲೈಬ್ರರಿಗೆ ಹೋಗುದು. ಅಲ್ಲ, ನನ್ನ ಡ್ರಾಪ್ ಮಾಡಂತಂದ್ರೆ ನಂಗೆ ಟೈಮ್ ಇಲ್ಲ ಅಂತಾನ. ಇವಾಗ ನೋಡಿದ್ರ ಆಕಿನಿಂದ ಅಡ್ಡಾಡಕತ್ಬಿಟ್ಟಾನ ಒಂದ ಸಮನ. ಯಾಕಂಗ್ ಮಾಡಕತ್ತಿ? ಅವ್ವ, ಪಾಪ ಆಕಿ ಪ್ರಿನ್ಸಿಪಲ್ ಕರೆದಿದ್ರ ಆಕಿನ, ಯಾಕಂತೆ ಕೇಳಾಕ ಆಕಿನ ಜೋಡಿ ಲೈಬ್ರರಿಗೆ ಹೋಗಿದ್ದೆ. ಏನೋ ಅವ್ರ ಅಕ್ಕನ ಮದುವೆ ಆತಂತ, ಅವ್ರ ಅಕ್ಕನೇ ಎಲ್ಲ ನೋಡ್ಕೊಂತಿದ್ಲಂತ ಆಕಿಂದೇನ ಕಾಲೇಜ್ ಇದ್ದು. ಈಗ ಯಾರು ಇಲ್ಲ ಅಂತ ಅನ್ನಾಗತ್ತಿದ್ರು. ಅದ್ರಾಗ ಪ್ರಿನ್ಸಿಪಲ್ ಬೇರೆ ಏನಂದಾರಂತ, ನೀನು ಫೀ ಕಟ್ಲಿಕ್ಕೆ ಅಂತಂದ್ರೆ ನೀನನ್ನ ಕಾಲೇಜಿಂದ ಹೊರಗೆ ಹಾಕ್ತಿವಿ, ಇಲ್ಲ ಅಂದ್ರೆ ಎಕ್ಸಾಮಿಗೆ ಕುಂದಿರ್ಸ್ಕೊಂಗಿಲ್ಲ, ಪ್ರಾಜೆಕ್ಟ್ ಯಾವುದು ಅಲೋ ಇಲ್ಲ ಅನ್ನಕತ್ತಾರಂತ. ಅದಕ್ಕೆ ನನಗೂ ಪಾಪ ಕೇಳಿ ಬೇಜಾರಾತ. ಅದಕ್ಕೆ ಸಮಾಧಾನ ಮಾಡಕಂತೆ ಆಕಿನಿಂದ ಹೋಗಿನಿ ಇವತ್ತು. ಅಷ್ಟಕ್ಕ ನೋಡಿ ಹೆಂಗ್ ಮಾಡಕತ್ತ. ಅಲ್ಲ, ನಾ ಆಕಿನಿಂದ ಅಡ್ಡಾಡಿದ್ರೆ ನಿಂದೇನ್ ತ್ರಾಸ ಅಂತ? ನೀನ್ ಫ್ರೆಂಡ್ ಜೋಡಿ ಅಡ್ಡಾಡ್ತಿಲ್ಲ, ಅದಕ್ಕೆ ನಾನು ಏನಾರ ಅಂದಿ ನೆನೆ ಯಾವತ್ತಾರ? ನಾನು ಹುಡುಗಿಯರ್ ಜೋಡಿ ಅಡ್ಡಾಡ್ತೀನಿ, ನಿನ್ನಂಗ ಹುಡುಗರ ಜೋಡಿ ಅಡ್ಡಾಡಂಗಿಲ್ಲ. ಅಯ್ಯ, ಅಡ್ಡಾಡು, ನಿನ್ಗ್ಯಾರು ಬೇಡ ಅಂದ್ರ? ಹೋಗ್ಲಿ ಬಿಡ್ರಪ್ಪ, ಎದಕ್ಕೆ ಇಟ್ಟಿಟ್ಟಕ್ಕೆ ಜಗಳ ಮಾಡ್ತೀರಿ? ನೀನಾರ ಯಾಕೆ ನಿಂದಕ್ಕಿ? ಅವ ಕಾಲೇಜ್ ಅಂದ್ಬಳಕ ಫ್ರೆಂಡ್ಸ್ಗಳು ಇದ್ದಿದ್ದ ಹುಡುಗಿಯರು ಹುಡುಗರು ಅಂತ ಏನಿಲ್ಲ ನೋಡ್ವಾ.
ನನಗಕ್ಕಿ ಚಲೋ ಹುಡುಗಿ ಅದ ಅನಿಸ್ತೈತಿ. ಅದಕ್ಕೆ ನಾ ಆಕಿಗೆ ಸಹಾಯ ಮಾಡಕ್ಕೆ ಹೋಗ್ತೀನಿ. ಅದು ಅಲ್ದ ಆಕಿಗೆ ಎಷ್ಟು ನಾಲೆಜ್ ಐತಿ ಗೊತ್ತನ, ಎಲ್ಲ ಪ್ರಾಜೆಕ್ಟ್ ಸಮರಿ ಎಲ್ಲ ಮಾಡಿದ್ದ ಆಕಿನ. ಅಷ್ಟು ನಾಲೆಜ್ ಹುಡುಗಿಗೆ ನಾ ಹೆಲ್ಪ್ ಮಾಡ್ಲಿಕ್ಕಂದ್ರೆ ಹೆಂಗೆ ಹೇಳು. ಅದು ಅಲ್ದ ಆಕಿ ಬಡತನದಾಗಿದ್ದಾಳ, ಹಂಗಂತೇಳಿ ಆಕೆನ್ನ ನಾನು ಯಾವ ಕೆಟ್ಟ ದೃಷ್ಟಿಯಿಂದಂತೂ ಯಾವತ್ತೂ ನೋಡಿಲ್ಲವ. ನಾನೇನ್ ನೀ ಕೆಟ್ಟ ದೃಷ್ಟಿಯಿಂದ ನೋಡಕತ್ತಿ ಅಂತ ಹೇಳಿ ನನಗೇನ್ ಚಂದ ಕಾಣವಲ್ರಿ. ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗ್ ಅನ್ನಕತ್ತಾರ ಅಂತಂದ್ರ, ನೋಡಾಕಿ ನಿಂದ ಹೆಂಗ್ ಹೊಂಟಾನ ನೋಡ್ರಿ ನಿಮ್ಮ ಅಂತ ಹೇಳಿ ಹಿಂಗೆಲ್ಲ ಅನ್ನಕತ್ತಾರ. ನನಗರ ಅದ ಯಾವ್ದು ಸರಿ ಕಾಣವಲ್ ನೋಡು. ನೋಡು, ಒಂದು ಕೆಲಸ ಮಾಡಿ, ನಾಳೆ ನಿನ್ನ ಫ್ರೆಂಡ್ಸ್ನ ಕರ್ಕೊಂಡು ಬಾ ನನ್ನ ಹತ್ರ ಮಾತಾಡಂತ ಹೇಳಿ. ನಾ ಮಾತಾಡ್ತೀನಿ, ಅವ್ರಿಗೆ ಏನು ಉತ್ತರ ಕೊಡ್ಬೇಕು ನಾನು ಕೊಡ್ತೀನಿ. ನೀನು ಸುಮ್ಮನೆ ನನ್ನ ಜೋಡಿ ಜಗಳ ತೆಗೆದ್ರಿಂದ ಏನು ಯೂಸ್ ಇಲ್ಲ. ಅದು ಅಲ್ಲ, ನೀನು ನನ್ನ ಕಾಲೇಜ್ ಕರ್ಕೊಂಡು ಹೋಗೋದು ನನ್ನ ಕೆಲಸ. ಏನು ಮಾಡಕತ್ತೀನಿ, ಮೊದ್ಲಿನ ಕರ್ಕೊಂಡು ಹೋಗಿದ್ದಿಲ್ಲ, ಈಗಿನ ಕರ್ಕೊಂಡು ಹೋಗಾಕತ್ತೀನಿ. ಯಾಕಂದ್ರೆ ಆಕಿ ಏನಂದ್ರೆ, ನೋಡು ನನ್ನಿಂದ ನೀವಿಬ್ರು ಜಗಳ ಮಾಡೋದು ಬೇಡ, ನೋಡಕ್ಕಿನ ಕಾಲೇಜಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಮಾಡೋದು ಮಾಡ್ರಿ, ಸುಮ್ಮನೆ ಯಾಕೆ ಅಂತಂದು ಮಣ್ಣು ನೀ ಸಿಟ್ಟಾಗಿ ಅಂತ ಗೊತ್ತಾಗಿ. ಅಂಥ ಒಳ್ಳೆ ಹುಡುಗಿಗೆ ಈ ಥರ ಅಂತೀಯಂದ್ರೆ ನನಗೆ ಸರಿನ ಕಾಣವಲ್ದು ಯಾಕೋ. ಸುಮ್ಮ ಹಂಗ ಅನ್ಬಾರ್ದವ. ಅದು ಅಲ್ದ, ನಾ ಹುಡುಗಿಯರ ಜೋಡಿ ತಿರುಗಾಡಿದ್ರೆ ಏನು, ನೀಯರ ಯಾವತ್ತರ ನನ್ನ ಜೋಡಿ ಬರ್ತೀಯನ, ಏನಾರ ಬೇಕನ ಏನಾರ ತಗೋ ಅಂತೇಳಿ. ಅಲ್ಲ ಅವ್ವ ನೋಡುವ, ನೀನು ಮೊನ್ನೆ ಡಬ್ಬಿ ಕಟ್ಟಿ ನನಗೆ ಡಬ್ಬಿ ಕೊಡ್ಬೇಕಿಲ್ಲಿಕ್ಕಿ ತಾನ ತಿಂದಾಳ. ಮತ್ತೆ ನೀನ್ ಆಕಿನ ಹಿಂಬಾಲ್ ಓದಿ ನನಗ್ ಸಿಟ್ಟು ಬಂತೆ, ಅದಕ್ಕೆ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಕೊಟ್ಬಿಟ್ಟೆ. ಅಂದ್ರೆ ಈಕಿ ಸಿಟ್ಟು ಬಂತಂದ್ರೆ ನಾನು ಉಪವಾಸ ಕೆಡಿದನ. ಮತ್ತೆ ಆಕಿ ಅಂಜಲಿ ಡಬ್ಬಿ ತಂದಿಲ್ಲ, ಅದ್ರಾಗ ಶೇರ್ ಮಾಡ್ಕೊಂಡು ತಿಂದ್ವಿ. ಈಕಿ ಮಾಡೋದೆಲ್ಲ ಸರಿ ಅನ್ಸುತ್ತಾನ ನಿನಗ? ಯಾಕವ ಯಾಕೆ ಹಂಗ್ ಮಾಡ್ತೀನಿ ಅತ್ತಿ? ಅದು ಅದು ಏನವ ಅದ ಅಂದ್ರ ಹೋಗ್ಲಿ ಬಿಡು. ಆಕೆನ ಫ್ರೆಂಡ್ ಅಂತ, ಫ್ರೆಂಡ್ ಜೋಡಿ ಇದ್ರೆ ಏನಾತ? ಅದು ಅಲ್ದ ನಿನಗೆ ಅಂತಂದ್ರಿ ಅವ, ನೀನು ಕರ್ಕೊಂಡು ಹೋಗೋದು ಮಾಡೋದು ಎಲ್ಲ ಮಾಡ್ತಾನಲ್ಲ. ಅವ್ ಹುಡುಗಿಯರು ಹೆಂಗಿದ್ರು ಅಂತವ, ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಕೋಬಿಡಿ. ಏನ ಅವ ನಂಗೆ ಈಗ ಲ್ಯಾಪ್ಟಾಪ್ ಬೇಕು ಕೊಡ ಅಂತ ಹೇಳಕ್ಕಿ. ಅಲ್ಲ ಐತ್ ನೋಡ್ ತಗೊಂಡ್ ಹೋಗ್. ಈಗಿನ ಒಳ್ಳೆ ಪ್ರಾಜೆಕ್ಟಿಗೆ ಹಾಕಿಬಿಟ್ಟಾರವ, ನಂಗೆ ತಲೆಬೇನೆ ಆಗ್ಬಿಟ್ಟೈತಿ. ಏನು ಒಂದು ಕೆಲಸ ಮಾಡಂಗಿಲ್ಲ, ಸುಮ್ಮನೆ ಎಲ್ಲದಕ್ಕೂ ಹಿಂಗೆ ಕಿರಿಕಿರಿ ಮಾಡ್ಕೊಂತ ಕುಂದಿರ್ತಾಳ ನೋಡ್ ನನಗೆ. ಹಂಗ್ ಮಾಡ್ಬಾರ್ದವ. ಇಬ್ರು ಚಲೋ ತಂಗ್ ಮಾಡಿ ಇದೊಂದ್ ವರ್ಷ ಐತಿ ಮುಗಿಸಿ ಜಾಬ್ ತಗೊಂಡ್ರ ಅಂದ್ರೆ ಎಷ್ಟು ಸಹಾಯ ಆಗತ್ತೆ ನಿಮ್ಮ ಮಾವಗ. ಅಪ್ಪ ಯಾಕೆ ಲಗುನ ಮಕ್ಕಳು? ಅಯ್ಯೋ ಕೋಟಿಗೆ ಹೋಗಿ ಬಂದ, ಅವ್ರು ಯಾರು ಬಂದಿಲ್ಲ ಅಂತವಾ ಕೋಟಿಗೆ. ಯಾರು ಬರ್ಬೇಕಿತ್ತು? ಅದ ಅವ್ರ ಅಪೋಸಿಟ್ ಏನ್ ಹಾಕಿದ್ರಲ್ಲ, ಅವ್ರ ಮನೆಗೆ ಯಾರು ಬಂದಿಲ್ಲ ಅಂತ. ಏನ ಹುಡುಗಿದ ಪ್ರಾಬ್ಲಮ್ ಆಗೈತಿ, ಅದಕ್ಕೆ ಮದುವೆ ಏನೇನೋ ಹೇಳಿದ್ರಂತ. ಮುಂದಿನ ವಾರ ಹೋಗ್ತಾನ. ಅದೊಂದು ಲಘು ಆಗವಲ್ದು. ಪಾಪ ನಿಮ್ಮಪ್ಪ ಭಾಳ ಟೆನ್ಷನ್ದಾಗ ಅದಾನ. ಅದೊಂದು ಲಘು ಆತಂದ್ರ, ಯಾಕಂದ್ರ ಅದು ಮೀನ್ ಜಾಗ, ಮೀನ್ ರೋಡಿಗೆ ಐತೆ. ಈಗ ಭಾಳ ಜನ ಕೇಳಾಕತ್ಬಿಟ್ಟಾರ ಅದನ್ನ, ಚಲೋ ರೇಟಿಗೆ ಬರ್ತೈತಿ ಅಂತ ಹೇಳಿ ಫ್ಯಾಕ್ಟ್ರಿ ಹಾಕಕ. ನಾವು ಇದು ಚಲೋ ಹೊಲ ಇಟ್ಕೊಂಡು ಉಳ್ಕೆದ ಫ್ಯಾಕ್ಟ್ರಿ ಕೊಟ್ಟು ಬಿಟ್ರತಂತೆ ನಿಮ್ಮ ಅಪ್ಪ ಯೋಚನೆ ಮಾಡಾಕತ್ತಾನ. ಆದ್ರೆ ಅದು ನಮ್ಮ ಕೈಯಾಗ ಬರಾಕವಲ್ಲ ಅನ್ನಕತ್ತೈತಿ. ಹೌದವಾ, ಪಾಪ ಅಪ್ಪನು ಭಾಳ ಅಡ್ಡಾಡಕತ್ತಾನಲ್ಲ. ಎಷ್ಟು ಈಗ ರೊಕ್ಕ ಎಷ್ಟು ಖರ್ಚಾತು? ಇಲ್ಲ ಅಂದ್ರು ಈಗ ಮೊನ್ನೆ ನೋಡ್ 15,000 ಕೊಟ್ಟ ವಕೀಲಿಗೆ. ಈಗ ನಾಳೆನೋ 3,000 ಕೊಡ್ಬೇಕಂತ ಅಪ್ಲಿಕೇಶನ್ ಹಾಕಕ್ಕೆ. ಆಮೇಲೆ ಅದೇನೋ ಕೋರ್ಟ್ ಅಗೇನೆಸ್ಟ್ ಮಾಡಕ್ ಒಂದ್ 15,000 ಕೊಡ್ಬೇಕಂತ. ಅದಕ್ಕೇನೋ ಸ್ಟೇ ಆರ್ಡರ್ ತರಬೇಕಂತ, ಅದಕ್ಕೇನೋ ರೊಕ್ಕ ಅಂತ. ಬರೇ ರೊಕ್ಕ. ನಿಜ ಹೇಳಿ ಈ ಒಂದ್ 8 ವರ್ಷ ಆತಪ್ಪ ನನಗರ ತಲಿ ಬಹು ಅನ್ನಗತೈತಿ ನೋಡಿ. ಕೋರ್ಟಿಗೆ ಅಡ್ಡಾಡಿ ಜಾಸ್ತಿ ವಿಚಾರ ಯಾಕರ ಬರುತ್ತಾನ. ನನಗೊಮ್ಮೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಬಡ ಬಡ ಕೊಟ್ಟು ಕೈ ತೊಳ್ಕೊಂಡ್ ಬಿಡು, ಹಾಕಿರಿ ಏಟ್ ನೋಡು ಅಂತ ಅನಿಸ್ಬಿಡ್ತೈತಿ. ಹ್ಞೂನ್ವಾ, ಮೊನ್ನೆ ನಾನು ಅದನ್ನ ಹೇಳಿನ ಅಪ್ಪಗೆ. ಹ್ಞೂನಪ್ಪ, ಲಗುನ ಕೈ ತಕೊಂಡ್ರೆ ಅವ್ರದೇ ಜೀವನ ನೆಮ್ಮದಿ ಐತನ. ದಿನ ಒಂದಕ್ಕೂ ಕೋಟಿಗೆ ಅಡ್ಡಾಡೋದು ಬರುದು, ಹೋಗುದು ಬರುದು. ಆಮೇಲೆ 4 ಜನ ಜೋಡಿ ಚಂದಂಗೆ ಇರಕ್ ಆಗಲ್ದು ಅವ್ರಿಗೆ. ಆಮೇಲೆ ಇದು ಹೊಲ್ದಾನದು ಏನು ಮಾಡಕ್ ಆಗಲ್ದು. ಈ ಮಳಿ ಬೆಳಿ ಸರಿಯಾಗಿ ಆಗಲ್ದು. ನೀವಿಬ್ಬರದು ಕಾಲೇಜ್ ಫೀ ಬಹಳ ಕಷ್ಟ ಆಗತೈತಪ್ಪ ಅವ್ರಿಗೆ. ಆಸ್ತಿ ಇದ್ದು ಇಲ್ದಂಗ ಅದೀವಿ ನಾವೀಗ. ಹೌದವಾ, ಅದಕ್ಕೆ ನಾನು ನಿಮ್ಮ ಅಪ್ಪಗ ಹೇಳ್ತೀನಿ, ಮೊದ್ಲ ಹಿಂಗಾರ ಮಾಡಿಕೊಡ ಅಂತ. ನಾಕೇನ್ ಅವ್ರ ಎದಕ್ಕ ಹಿಂದೆ ಮುಂದೆ ಮಾಡಾಕತ್ತಾರ ಅಂದ್ರ, ಮೇನ್ ಜಾಗನ ಕೇಳಾಕತ್ತಾಳ ಆಕಿ. ಅದಕ್ಕೆ ಅವ್ರಿಗೆ ಬೇಜಾರಾಗೈತಿ. ಈಗ ಅವ್ವ ಇದ್ದಾಗ ಏನೋ ಆಗಿತ್ತು. ಈಗ ಮಕ್ಳು ಯಾರು ಬರೋವಲ್ರು ಕೋಟಿಗೆ. ಅದ ಹಂಗ ಮುಂದೆ ಹೋಗಾಕತೈತಿ ಅಲ್ವಾ. ಒಂದು ಫೈನಲಿ ಬಂದು ಮುಗಿಸ್ ಅಂತ ಹೇಳುವ. ಯಾಕೋ ಅಂಜಲಿ ಹಂಗ ಮಾಡ್ತಿ? ಅತ್ತಿ ನೋಡತ್ತಿ, ನನ್ ಬಿಟ್ಟು ಎಲ್ಲಾ ಹುಡುಗರ ಜೋಡಿ ಅಡ್ಡಾಡ್ತಾನ. ನಂಗೆ ಎಷ್ಟು ಸಿಟ್ಟು ಬರ್ತೈತಿ ಗೊತ್ತನ. ಆಗ ನಿಂಗೆ ಯಾಕೆ ಸಿಟ್ಟು ಬರ್ತೈತಿ? ಯಾಕಂದ್ರ ಅವನು ಬೇರೆ ಹುಡುಗರ ಜೋಡಿ ಅಡ್ಡಾಡ ನಂಗೆ ಸಿಟ್ಟು ಬರ್ತೈತಿ. ಅದ ಯಾಕೆ ಬರ್ತೈತಿ ಅಂತ. ನೀನ್ ಅವನ್ ಮದ್ವೆ ಆಕೇನ? ಆಗ ಅವನಾರ ಮಗದ್ವಿ ಯಾಕ ಜಗಳ ಗಂಟನ್? ಯಾಕ್ಲೆ ನನ್ ಮಗನ್ ಜಗಳ ಗಂಟಂತಿ? ಅವನಂತ ಹುಡುಗ ಸಿಗ್ಬೇಕಾರ ಪುಣ್ಯ ಮಾಡಿ ಬಂದಿರ್ಬೇಕು. ಹೌದಲ್ಲ, ನಾ ಯಾಕೆ ಅವನ್ ಜೋಡಿ ಜಗಳ ಮಾಡಕತ್ತೀನಿ ದಿನ? ನನ್ ಫ್ರೆಂಡ್ ಹೇಳಿದಂಗ ನಾ ಅವನ ಇಷ್ಟಪಡಾಕತ್ತೀನಿ. ಈಗ ಈ ಜಗಳ ಗಂಟನ್ ಯಾರು ಇಷ್ಟಪಡ್ತಾರ? ಇವನ್ ಏನಾರ ಮದುವೆ ಆದ್ಮೇಲೆ ಜೀವನ ಪರ್ಯಂತ ಜಗಳ ಮಾಡ್ಕೊಂತ ಕುಂದಿರೋದಾಗತ್ತ ನನ್ ಜೀವನ. ಅಂಜಲಿ, ಊಟಕ್ಕೇನೈತಿ? ಅಲ್ಲ, ಇಷ್ಟೊತ್ತನ ಎಲ್ಲೋಗಿದ್ದಿ ನೀನು? ಈಗ ಬರಕತ್ತಿಯಲ್ಲ? ಕೇಳು ಎಲ್ಲೋಗಿದ್ದಕ್ಕೆ ಹಾಳಾಗೆ ಹೊತ್ತನ ಎಲ್ಲಾರು ಉಂಡು ಮಕ್ಕಳು ಹೊತ್ತಾತ. ಕೆಲಸಿತ್ತು ಹೋಗಿದ್ದೆ. ಎಲ್ಲೋಗಿದ್ಲೆ ಇಷ್ಟೊತ್ತ? ಅವ ಎಕ್ಸ್ಟ್ರಾ ಕ್ಲಾಸ್ ಇತ್ತು ಹೋಗಿದ್ದೆ. ಇವತ್ತು ರವಿವಾರ ಅಲ್ಲ, ಇವತ್ತೇನು ಎಕ್ಸ್ಟ್ರಾ ಕ್ಲಾಸ್ ಇರ್ತಾವು? ಅದು
ಅದು ನಂದು ಒಂದ್ ವಿಷಯ ಹೋಗಿತ್ತಲ್ಲ ಅದಕ್ಕೆ ಹಾಕಿಸ್ಕೊಂಡು ಒಂದ್ ವಿಷಯ ಹೋಗಿದ್ದು ಹಾಕಿಸ್ಕೊಂಡ್ರೆ 2 ತಾಸು ಇರುತ್ತೆ 3 ತಾಸು ಇರುತ್ತೆ. ಇದೇನಿದು ಬಂದ್ ಬೆಳಿಗ್ಗೆ ಹೋದಾಕ ಈಗ ಬರಾಕತ್ತಿ ಅವ ಅದು ಹಂಗಲ್ಲ. ಆಮೇಲೆ ನೀ ಹೇಳಿದಲ್ಲ ಫ್ಯಾಷನಿಂಗ್ ಮಾಡ್ತೀನಿ ಅಂತಂದು ಅದನ್ನು ಮಾಡಕತ್ತೀನಿ, ಅದಕ್ಕೆ ಸ್ವಲ್ಪ ಹೊತ್ತಾತವ. ಹೌದನ? ಅಲ್ಲ ಕಾಲೇಜ್ ಎಲ್ಲ ಬಂಕ್ ಹೊಡ್ಯಾಕತ್ತಿ ಅಂತಲ್ಲ ಅವ ನೀನೇ ಹೇಳಲ್ವಾ ಫ್ಯಾಷನ್ ಡಿಸೈನಿಂಗ್ ಮಾಡು ಮತ್ತು ಮಾಡ್ಲಿಂಗ್ ಮಾಡು ಎಲ್ಲ ಮಾಡು, ನಿಂಗೆ ಏನು ಮಾಡ್ಬೇಕು ಅನ್ಸುತ್ತೆ ಅಂತಂದು. ಮತ್ತು ನಾನು ಸ್ಕಿನ್ ಕೇರ್ ಅದಕ್ಕೆ ಇದಕ್ಕೆ ಆಗುತ್ತವ. ಮತ್ತು ಅದು ಅಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡಕತ್ತೀನವ, ಮತ್ತು ಮಾಡ್ಲಿಂಗಕ್ಕೆಲ್ಲ ರೊಕ್ಕ ಆಗುತ್ತಂತೆ. ಅಯ್ಯಯ್ಯೋ ಬಂಗಾರಿ, ಪಾರ್ಟ್ ಟೈಮ್ ಜಾಬ್ ಮಾಡಕತ್ತೀನಿ ಇವ. ಸರಿ ತಗ ಅವ್ವ ನನ್ನ ಬಂಗಾರಿ ಅವ್ವ, ನೀನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಳಕತ್ತಿಲ್ಲವ. ಎಷ್ಟರ ಶಾನೆ ಇದೆಯವ್ವ ನೀನು. ಸುಮ್ಮನೆ ನಿನ್ನ ಮೇಲೆ ಅನುಮಾನ ಪಟ್ಟೆ ನೋಡು ನಾನು. ಐತಲ್ಲ ಇಲ್ಲಿ ಮೂದೇವಿ ಇದ್ರ ಮಾತು ಕೇಳ್ಕೊಂಡು ನಿನ್ನ ಮೇಲೆ ಅನುಮಾನ ಪಟ್ಟೆ ನೋಡು. ನನ್ನ ಮಕ್ಕಳು ಬಂಗಾರ ಇದ್ದಂಗೆ ನೀ ಇದೆಯಲ್ಲ. ಅದು ಹಂಗಲ್ಲ ಚಿಕ್ಕಮ್ಮ, ಇನ್ನೊಮ್ಮೆ ಯೋಚನೆ ಮಾಡಿ. ಯಾಕಂದರೆ ನಾಳೆ ಅವಳ ಜೀವನ ಏನಾದರೂ ಆದರೆ ನಿಮಗೆ ತೊಂದರೆ ನೋಡಿ. ಅಲ್ಲ ಕಣೆ, ನನ್ನ ಮಗಳು ಈಗ ದುಡ್ಕೊಂತನ ಜಾಬ್ ಮಾಡ್ಕೊತ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತನ ತನ್ನ ಕೆರಿಯರ್ಗೆ ಎಲ್ಲೆಲ್ಲಿ ಏನೇನು ಬೇಕು ಅನ್ನೋದನ್ನ ಎಲ್ಲ ಮಾಡಕತ್ತಾಳ. ಅಂಥದ್ರಾಗ ನೀನು ಆಕಿನ ಮೇಲೆ ಡೌಟ್ ಪಡ್ತೀಯನ? ನಂಗೆ ಯಾಕೋ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಅನಿಸ್ತಿದೆ. ಕೈಲಾಗದೇ ಇರೋರು ಹಿಂಗೆ ಹೇಳಿದ್ರಂತ, ಮೈಯೆಲ್ಲ ಪರ್ಚ್ಕೊಂಡ್ರಂತ ಆದಾತ್ ನಿಂದೆ. ನೀನು ಒಟ್ಟು ನನ್ನ ಮಕ್ಕಳ ಮೇಲೆ ಅಪವಾದ ಹೊರಿಸ್ಬೇಕು. ನನಗೆ ಗೊತ್ತಾಗಿಲ್ಲ, ಬೆಳಗ್ಗೆ ನಿಮ್ಮ ಅಪ್ಪನ ಕರ್ಕೊಂಡೋಗಿ ಬೇಕಂತ ನನ್ನ ಮಗನ ಮೇಲೆ ಅಪವಾದ ಹೊರಿಸಿ ಅವನ ಕಡೆಯಿಂದ ಕೆಟ್ಟದವನಾಗಿ ಮಾಡಿಸಿದಲ್ಲ. ಅವ್ನಿಗೆ ಮುಂದೆ ಏನು ಮಾಡಬಾರ್ದವ್ರು ಆ ಥರ ಮಾಡಿಟ್ಟು ನೀನು. ನಿನ್ನ ಬಗ್ಗೆ ನನಗೆ ಗೊತ್ತಾಗಲ್ಲ ಅಷ್ಟು. ಚಿಕ್ಕಮ್ಮ ನಾನೇನು ಬೇಕಂತ ಮಾಡಿಸಿಲ್ಲ ಚಿಕ್ಕಮ್ಮ. ಗೊತ್ತಾಗತ್ತೆ ತಗೋ ನನಗೆ. ನೀನೇ ಹೇಳಿಯಲ್ಲ ಬೆಳಗ್ಗೆ ನಿಮ್ಗೆಲ್ಲರಿಗೂ ಆಚಾರ ಬಿಡಿಸ್ತೀನಿ ಅಂತೇಳಿ, ಅದಕ್ಕಂದ್ರೆ ಎಲ್ಲ ಮಾಡಕತ್ತೀನಿ ನೀನು. ಈಗೂ ನನ್ನ ಮಗಳ ಮೇಲೆ ಇಲ್ಲೇ ಸಲ್ಲದ ಅಪವಾದ ಹೊರಿಸಿ ಅವ್ರ ಅಪ್ಪನ ಮುಂದೆ ಹೇಳ್ಬೇಕಂತ ಮಾಡಿ ಹೋದಲ್ಲ ನೀನು. ಇಲ್ಲ ಚಿಕ್ಕಮ್ಮ, ಆ ಥರ ಏನಿಲ್ಲ ಚಿಕ್ಕಮ್ಮ. ನಂದು ಎಲ್ಲ ಗೊತ್ತಾಯ್ತು ತಗೋ. ನೀನು ಕಾಲೇಜ್ ಫೀ ಕಟ್ಟಿಲ್ಲ ಅಂತೇಳಿ ಇಷ್ಟೆಲ್ಲ ಡ್ರಾಮಾ ನಡೆಸಿ ನೀನು. ಏನೇ ನಿಂದು ಆ ಹುಡುಗಿ ಮೇಲೆ ಅಷ್ಟೊಂದು ಎಗರಾಡಕತ್ತೀಯ? ಏನು ಹೇಳಕ್ಕಿ ಅಷ್ಟು ತಪ್ಪೇನು ಹೇಳು. ನಿನ್ನ ಮಗಳದ ಎಲ್ಲ ವಿಚಾರಗಳ ಮುಂಚೆನೇ ಹೇಳಿದ್ಲು ಅಂದ್ರೆ ಅಕ್ಯಾಕ ಹಂಗೆಲ್ಲ ಮಾತಾಡ್ತಿದ್ಲು. ಓ ದೊಡ್ಡದಾಗಿ ಬಂದ್ಬಿಟ್ಲು. ಅಲ್ಲ ಅವ ಕುಡಿಯೋದೇನು ತಪ್ಪಿಲ್ಲನ? ತಪ್ಪೈತಿ, ಅವನಾಗೆ ನೋಡಿರ್ತಾನ. ಅವೇ ನೋಡಿರ್ತಾನ, ಈಗಿನ ಎಲ್ಲ ಮಾಡಿರ್ತಾಳ. ಆಕೆ ಏನು ಮಾಡ್ತಾಳ? ಇಲ್ಲ ಚಿಕ್ಕಮ್ಮ, ಬರ್ಬೇಕಾದ್ರೆ ದಾರ್ಯಾಗ ನೋಡಿದ ಅಪ್ಪ ಬರ್ಬೇಕಾದ್ರೆ ದಾರ್ಯಾಗನಕ ಅವ್ರು ಹೊಲಕ್ಕೆ ಹೋಗಿ ಬರ್ತಿರ್ತಾರ. ನೀನು ಯಾಕಿದ್ದೆ ಅವ್ರ ಜೋಡಿ? ಅದು ಚಿಕ್ಕಮ್ಮ ಗೌರಿ ಅಕ್ಕನ ನೋಡಕ್ ಹೋಗಿದ್ದೆ. ಇಲ್ಲಿ ಬಂತು ನೋಡು, ಆಕಿನ ಹತ್ರ ಹೋಗ್ತೀನಿ ಅನ್ನೋದು ಒಂದು ಮಾತು ಹೇಳಿ ನನಗೆ. ಅದು ಚಿಕ್ಕಮ್ಮ, ಅದು ನಿಮಗೆಲ್ಲ ಇಂಥ ಹಕ್ಕಿಕತಿಗಳು ಇರ್ತಾವು, ಅವನ್ನೆಲ್ಲ ಮುಚ್ಚಿಡಕ್ಕ ಇಂಥವೇನಾರು ಮಾಡ್ತಿರ್ತೀರ ನೀವು. ಹೋಗುವ ಊಟ ಉಣ್ಣೋಗು. ಮಮ್ಮಿ ನನ್ನ ಡಯಟ್ ಮಮ್ಮಿ, ಸ್ವಲ್ಪ ಸಲಾಡ್ ಏನಾರು ಇದ್ರೆ ಕೊಡ್ಬೇಕು. ಸಲಾಡ್ ಅವ? ಸರಿ ಹೋಗ ಸಲಾಡ್ ಮಾಡೋಗು. ಚಿಕ್ಕಮ್ಮ ಈಗ ಅವಳು ಬೇಕಂದ್ರೆ ಮಾಡ್ಕೊಂತ ಹೇಳು. ಏನ ಎಷ್ಟೊತ್ತನ ಅವಳ ಮೇಲೆ ಅಪಾದ ಹೊರಿಸಿದಲ್ಲ ಮತ್ತೆ ಈಗ ಮಾಡಂತೀಯ? ಚಿಕ್ಕಮ್ಮ ನೀನು ಗಲ್ಲ ಇಜ್ಜುದು ಕಿವಿ ಹಿಡಿದು ಇದೆಲ್ಲ ಮಾಡ್ಕೋಬೇಡ. ಏನು ನಿನಗೆ ಹಾಕಿ ಸಲಾಡಲ್ಲ ಮಾಡ್ಕೊಡ್ತೀನಿ ತಗೋ. ಸರಿ ತಗ. ಅಲ್ಲ ನನಗೆ ಹೊಳ್ಳಿ ಮಾತಾಡ್ತಿಲ್ಲ ನೀನು. ಎಷ್ಟರ ಸಕ್ಕಿ ಬಂದಿ ನೀನು. ಮಾಡ್ತೀನಿ ನಾನು. ಯಾಕೆ ಏನು ಮಾಡ್ತೀನಿ ಮೊದಲು ನೀನು ಮಕ್ಕಳು ಮಾಡ್ಕೊ, ಅವ್ರನ್ನ ಸುದ್ದಿಡ್ಕೊ. ನನ್ನ ಸಿಕ್ಕಾಕ್ಸ್ತಲ್ಲ ಹೆಂಗತ್ತ? ಹೋಗಿ ಮಾಡ್ಕೊಂಡ್ಬರ. ಮಾಡ್ತೀನಿ ಮಗಳ. ನೀ ಎಲ್ಲ ಸುಳ್ಳು ಹೇಳಕತ್ತಿ ಅನ್ನೋದು ನಂಗೆ ಗೊತ್ತೈತಿ. ನಿನ್ನ ಸತ್ಯನ ಹೊರಗೆ ತೆಗಿತೀನಿ. ಏನು ಮಾಡ್ಕೊಕ್ಕಾಗಲ್ಲ ನಾನು. ನಾನು ಒಂದು ಕೂದಲು ಎಳಿನೂ ತೊಗೊಳಕ್ಕಾಗಲ್ಲ. ಅರ್ಥ ಆಯ್ತು? ಅದು ಹೆಂಗಾಗಲ್ಲ ಅಂತ ನಾನು ನೋಡ್ತೀನಿ.